ಗುರುಜಿ, ಈ ಒಂದು ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಸಂಸ್ಕಾರದಲ್ಲಿ ಏನಂತ ಹೇಳ್ತೀವಿ, ಇವತ್ತು ಏಕಾದಶಿ. ಅದರ ವಿಚಾರದಲ್ಲಿ ಈ ಸಂಸ್ಕಾರಗಳಲ್ಲಿ ನೀವು ಯಾವತ್ತೂ ತಿಳ್ಕೊಳ್ಳಿ, ದಯವಿಟ್ಟು ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕಾದ್ದು ಒಂದು ಸಮಯ. ಆ ಸಮಯದಲ್ಲಿ ಹೋಗಬೇಕಾದ್ರೆ ಬರೀ ಕೈ ಬೀಸ್ಕೊಂಡು ಹೋಗಬಾರ್ದು. ಶಿವನಿಗೆ ಬಿಲ್ಲುಪತ್ರ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗ್ತೀರಾ, ತುಳಸಿ ದಳ, ವಿಷ್ಣು ಮಾಯೇತಿ ಸಂಸ್ಥಿತ. ಆ ಮಾಯೆ ಸೀತಾಮ್ಮನವರ ಅನುಗ್ರಹ. ಸೀತಾಮ್ಮನವರು ಶಾಪ ಹಾಕಿದ್ಲು ತುಳಸಿಗೆ. ಕಾಶಿನಲ್ಲಿ ಅಲಹಾಬಾದಲ್ಲಿ ವಿಶೇಷವಾಗಿ ಶಾಪ ಹಾಕಿದ್ಲು. ಎಲ್ಲ ಜಗತ್ತಿನ ಒಂದು ಅಂಕುರಾರ್ಪಣೆ ಆಯಿತು. ಏನು ಅಂದರೆ, ಸೀತಾಮ್ಮನವರು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ದಶರಥ ಮಹಾರಾಜ ಕೈ ಬಂತು. ಅಯ್ಯೋ, ಕೈಗಳು ಎಷ್ಟು ಚೆನ್ನಾಗಿ ಬಂತು! ಆ ಕೈ ತುಂಬ ಉಂಗುರಗಳು, ಆ ಕೈ ತುಂಬ ಇರತಕ್ಕಂಥ ಖಡ್ಗಗಳು, ಏನು ಸ್ವರ್ಣಮಯವಾಗಿರ್ತಕ್ಕಂಥ ವಿಚಾರ. ಸಾಕ್ಷಾತ್ ಪಿತೃಗಳೇ ಬಂದು ತಮ್ಮ ಪಿಂಡ ಪ್ರದಾನಗಳನ್ನು ತೊಗೊಂಡು ಹೋಗ್ತಾ ಇದ್ರು. ಅಂಥ ಕಾಲನೂ ಇತ್ತು. ಆಗ ಬಾಯಿ ಬಿಡದೇ ಇರತಕ್ಕಂಥ ಸೀತಾಮ್ಮನವರು ಏನು ಮಾಡ್ತಾ ಇದ್ರು, ಮರಳಲ್ಲಿ ಆಡ್ತಾ ಇದ್ದಾಗ ಮರಳಿನ ಉಂಡೆಗಳನ್ನು ಹೀಗೇ ಕೈ ಎತ್ತಿ ಕೊಟ್ಟುಬಿಟ್ಲು, 3 ಉಂಡೆಗಳನ್ನು. ಆವತ್ತು ಹೋದ ಕೈ ಮತ್ತೆ ತಿರುಗಿ ಇವತ್ತರೆಗೂ ವಾಪಸ್ ಬಂದಿಲ್ಲ. ರಾಮಚಂದ್ರನು ಬರ್ತಾನೆ, 1 ತಿಂಗಳು ಕಾಯ್ತಾನೆ, 2 ತಿಂಗಳು ಕಾಯ್ತಾನೆ ತಂದೆ ಕಾರ್ಯ ಮಾಡೋಕ್ಕೆ, 3 ತಿಂಗಳು ಕಾಯ್ತಾನೆ. ಬರದೇ ಇದ್ದಾಗ ನಾರದ ಮಹಾಮುನಿಗಳು ಬಂದು ಅಲ್ಲಿ ಇಟ್ಟರು ನೋಡಿ ಬೆಂಕಿ ಬತ್ತಿಯನ್ನು. ಏನಂತ ಹೇಳಿದ್ರು, ರಾಮ, ನಿನ್ನ ಸೀತೆ ಮರಳಿನ ಉಂಡೆ ಕೊಟ್ಬಿಟ್ಲು, ಅದಕ್ಕೋಸ್ಕರ ಆ ಕೈಗಳು ಬರ್ತಾ ಇಲ್ಲ. ಯಾಕೆ ಸೀತಾ, ನನಗೆ ಹೇಳಬಾರ್ದಾಗಿತ್ತ? ಪತಿ ದೇವೋ ಭವ ಅಂದಾಗ ನೀನು ಹೇಳಬಾರ್ದಾಗಿತ್ತ? ಇಲ್ಲ, ನನಗೆ ಸಂಕೋಚವಾಯಿತು. ಯಾವ ಕಾಲಕ್ಕೂ ನೀನು ಈ ರೀತಿಯಾದ ರಹಸ್ಯಗಳನ್ನು ಇಟ್ಕೋಬಾರ್ದು. ಇನ್ನು ಮೇಲೆ ಜಗತ್ತಲ್ಲಿ ಯಾವ ಸ್ತ್ರೀಯಲ್ಲೋ ಒಂದು ರಹಸ್ಯ ಅಂತ ಬಾಯಲ್ಲಿ ಗುಟ್ಟು ನಿಲ್ಲದೆ ಹೋಗಲಿ ಅಂತಾರೆ. ಅದಕ್ಕೆ ಇವತ್ತವರೆಗೂ ಹೆಣ್ಣಿಗೆ ಶಾಪ. ಯಾರಿಗೂ ಹೇಳಿಲ್ಲ ಸಾವಿತ್ರಮ್ಮ, ಯಾರಿಗೂ ಹೇಳಿಲ್ಲ ಸುಶೀಲಮ್ಮ ಅಂತ ಹೇಳಿ ಒಂದು 20-30 ಜನಕ್ಕೆ ಹೇಳಿರ್ತಾರೆ, ಜಾಸ್ತಿ ಹೇಳಲ್ಲ. ಆ ಥರ ಎಲ್ಲ ಊರೆಲ್ಲ BBC ನ್ಯೂಸ್ ಮಾಡೋದೇ ಹೆಂಗಸರು. ಏನಂತೀರಾ? ಎಲ್ಲ ಒಂದು ಹಾಸ್ಯ ಅಲ್ಲ, ಸತ್ಯ ಇದು. ಆದರೆ ಅವತ್ತು ಹಾಕಿದ ಶಾಪಕ್ಕೆ ಇವತ್ತು ಗುರಿಯಾಗಿರೋದೇ ಹೆಣ್ಣು ಮಕ್ಕಳು. ಆಗ ಸೀತಾಮ್ಮನವ್ರು ಹೇಳ್ತಾಳೆ, ನಾನು ಸಾಕ್ಷಿ ಕೇಳಿದೆ. ಯಾರನ್ನ? ಹಸುನ್ ಕೇಳಿದೆ. ಆ ಹಸು ಗೋವು ನೋಡಿದಾಗ್ಲೂ ಸಾಕ್ಷಿ ಹೇಳಿಲ್ಲ. ಅದಕ್ಕೆ ಬಾಯಿ ಮಾತೇ ನಿಂತೋಗ್ಲಿ. ಆ ಕಾಲದಲ್ಲಿ ಹಸುಗಳು ಮಾತಾಡ್ತಾ ಇತ್ತು. ಅವತ್ತು ಶಾಪ ಹಾಕಿದ್ಲು. ತದನಂತರ 2ನೇ ಶಾಪ ಹಾಕಿದ್ಲು, ತುಳಸಿ ದಳಕ್ಕೆ ಹಾಕಿದ್ಲು. ನೀನು ನನಗೆ ಮಾತು ಕೇಳದೆ ಇರೋದನ್ನ ನೀನು ಸಾಕ್ಷಿ ಹೇಳಿಲ್ಲ. ಸರಿ, ಹಾಗಾದರೆ ಜಗತ್ತಲ್ಲಿ ಎಲ್ಲ ಕಡೆನೂ ಕಸ ಎಲ್ಲಿರುತ್ತೋ ಅಲ್ಲೂ ಬೆಳೀತಾ ಬಾ, ನಿನಗೆ ಒಳ್ಳೆ ಸ್ಥಾನವೇ ಸಿಗದೆ ಹೋಗಲಿ ಅಂತ ಒಂದು ಶಾಪ ಹಾಕಿದ್ಲು. ಅದೇ ರೀತಿಯಾಗಿ ಗುಪ್ತವಾಗಿರ್ತಕ್ಕಂಥ ನದಿ ಗುಪ್ತ ಮಾರ್ಗದಲ್ಲಿ ಕಣ್ಣಿಗೆ ಕಾಣದೆ ಹೊಟ್ಟೋಗ್ಲಿ ಅಂತ ಆ ಶಾಪವನ್ನು ಹಾಕಿದ್ಲು ಗಯಾ ಶ್ರಾದ್ದ ಮಾಡೋ ಸಮಯದಲ್ಲಿ. ಇವತ್ತಿಗೂ ನಾವಲ್ಲಿ ಆ ಮರಳನ್ನು ಅಗದು ಒಳಭಾಗದಲ್ಲಿ ನೀರು ಹರಿತಾ ಇರುತ್ತೆ, ಕಾಣಲ್ಲ. ಅಗದ ಮೇಲೆ ಅಲ್ಲಿಂದ ಒಂದು ಚೊಂಬು ತಗೊಂಡು ಸ್ನಾನವನ್ನು ಮಾಡ್ತೀವಿ. ಈ 3 ಕಾಲದಲ್ಲಿ ಒಬ್ಬನು ಮಾತ್ರ ಸಹಾಯ ಮಾಡಿದ್ದು ಆ ಒಂದು ವಟವೃಕ್ಷ. ಅದಕ್ಕೋಸ್ಕರ ಆ ಆಲದ ಮರ ಹೇಳಿದ್ರು ಸಾಕ್ಷಿ, ಅಕ್ಷಯ ವಟ ಅಂತ ಆಶೀರ್ವಾದ ಮಾಡಿದ್ಲು. ಇವತ್ತು ಶಾಶ್ವತವಾಗಿ ಅಕ್ಷಯವಾಯಿತು, ಅಕ್ಷಯ ವಟ ಅಂತ. ಒಂದು ಅಕ್ಷಯ ಅಂದರೆ ಯಾರು ಆ ಮರದ ಕೆಳಗೆ ಓಂ ನಮಃ ಶಿವಾಯ ಅಂತಾರೋ ಎಷ್ಟೋ ಅಕ್ಷಯವಾದಷ್ಟು ಫಲ, ಓಂ ನಮೋ ನಾರಾಯಣ ಅಂತಿರೋ ಅಕ್ಷಯವಾದಷ್ಟು ಫಲ. ಅದಕ್ಕೆ ಆ ಸೀತಾಮ್ಮನವರು ಅವತ್ತನ್ನು ಹಾಕಿರತಕ್ಕಂಥ ಒಂದು ಶಾಪಕ್ಕೆ ನೀವು ಆ ಕಸದಲ್ಲಿ ರಸ ಅಂತ ಆ ತುಳಸಿಯನ್ನು ತಗೊಂಬಂದಾಗ ಇವತ್ತು ಯಾವುದೇ ಒಂದು ಆಯುರ್ವೇದದ ಪದಾರ್ಥವಾಗಲಿ, ಎಲ್ಲ ಆಯುರ್ವೇದ ಪದಾರ್ಥದಲ್ಲಿ ಔಷಧಿಯನ್ನು ಮಾಡ್ತಕ್ಕಂಥ ವಿಧಾನ ತುಳಸಿ ಇಲ್ಲದೆ ಯಾರು ಯಾವ ಆಯುಧವನ್ನು ಪರಿಪೂರ್ಣವಾಗಿ ಆರೋಗ್ಯವಾಗಿರ್ತಕ್ಕಂಥ ಆಯುರ್ವೇದವನ್ನು ಪೂರ್ಣಗೊಳಿಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸ್ವಲ್ಪನಾದರೂ ನಾವು ಕಸದಿಂದ ರಸ ಇದ್ದ ಹಾಗೆ ಆ ರಸವನ್ನು ತುಳಸಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೆ ತುಳಸಿಗಿರೋ ಮಹಾತ್ಮೆ ಅಷ್ಟು ವಿಶೇಷ. ನಿಮ್ಮ ಮನೇಲಿ ಹಾಕಿ ಏನಾಗುತ್ತೆ, ಒಣಗಿದಾಗ ಸಂಸಾರ ಒಣಗ್ತಾ ಇದೆ ಅಂತ ತೋರಿಸುತ್ತೆ, ಚಿಗುರ್ತಾ ಇದ್ದಾಗ ಸಂಸಾರ ಅಭಿವೃದ್ಧಿ ಆಗುತ್ತೆ ಅಂತ ತೋರಿಸ್ತಾ ಇರುತ್ತೆ. ಹೊರಗಡೆ ಭೂತ ಪ್ರೇತ ಪಿಶಾಚಿಗಳು ಬರ್ತಾ ಇದೆ ಅಂದಾಗ ತುಳಸಿ ಇದ್ದಾಗ ಯಾವ ಕಾಲಕ್ಕೂ ಮನೆ ಒಳಗೆ ಕಾಲಿಡಕ್ಕೆ ಬಿಡಲ್ಲ ಆ ಭೂತ ಪ್ರೇತ ಪಿಶಾಚಿಗಳಿಗೆ. ಅದಕ್ಕೆ ಆಂಜನೇಯನು ಕೂಡ ಪ್ರೀತಿ ಆ ತುಳಸಿ. ಅದಕ್ಕೆ ತುಳಸಿ ಮಾಲೆಯನ್ನು ಹಾಕ್ತಾರೆ ಆಂಜನೇಯನಿಗೆ. ಅದಕ್ಕೆ ವಿಷ್ಣು ಸಂಭೂತವಾಗಿರ್ತಕ್ಕಂಥ ಯಾವುದೇ ದೇವಾಲಯಕ್ಕೆ ಹೋದರೆ ತುಳಸಿ ತಗೊಂಡು ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಯಾವ ಕಾಲಕ್ಕೂ ಅಕ್ಷಯವಾಗಿರ್ತಕ್ಕಂಥ ಆ ಮಾತನ್ನ ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ ಅನ್ನೋ ಸ್ಮರಣೆನ ಯಾವತ್ತೂ ಬಿಡಬೇಡಿ, ಆ ಪಂಚಾಕ್ಷರ ಅಷ್ಟಾಕ್ಷರನ. ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲ ಶ್ರೀನಿವಾಸನ ದೇವಸ್ಥಾನಕ್ಕೆ, ಎಲ್ಲ ಮಹಾವಿಷ್ಣು ದೇವಸ್ಥಾನಕ್ಕೆ, ಭೂಲೋಕದಲ್ಲಿ ವೈಕುಂಠವಾಗಿರ್ತಕ್ಕಂಥ ಅಂಥ ಒಂದು ದೇವಾಲಯಗಳಿಗೆ ಹೋಗ್ತಾ ಇದ್ದೀರಾ, ಬಹಳ ಸಂತೋಷ. ಹೋಗಬೇಕಾದ್ರೆ ಬಾಯಿ ತುಂಬ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಲಾಡು ಎಷ್ಟು ಗಂಟೆಗೆ ಸಿಗುತ್ತೋ ಗೊತ್ತಿಲ್ಲ, ರೂಮ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕೋ ಗೊತ್ತಿಲ್ಲ ಅನ್ನೋದೆಲ್ಲ ಇಂಪಾರ್ಟೆಂಟು. ಬಾಯಿ ತುಂಬ ನಾರಾಯಣ ನಾರಾಯಣ, ಓಂ ನಮೋ ನಾರಾಯಣ ಇದನ್ನು ಹೇಳ್ತಾ ಹೋಗಿ. ಅಲ್ಲಿಗಾದ್ರೂ ಮೋಕ್ಷ ಕೊಡ್ತಾನೆ ಭಗವಂತ. ಪ್ರಸಾದ ಅಯ್ಯೋ ಉಪ್ಸಾಲ್ದು, ಕಡಲೆಕಾಯಿ ಬೀಜ ಕಮ್ಮಿ ಹಾಕ್ಬಿಟ್ಟಿದ್ದಾರೆ, ಇದೆಲ್ಲ ಮುಖ್ಯ. ನಾರಾಯಣ ದರ್ಶನ ನೋಡಬೇಕಾದ್ರೆ ಪಾದದಿಂದ ಶಿರಸ್ಸಿನ ನೋಡಬೇಕು, ತಲೆಯಿಂದ ಮೇಲ್ ನೋಡಬೇಡಿ. ಶ್ರೀನಿವಾಸನಿಗೆ ಯಾವತ್ತೂ ಕಾಲಿನಿಂದ ಮೇಲ್ಭಾಗಕ್ಕೆ ನೋಡಬೇಕು. ಅದೇ ವೈಕುಂಠ ವಯಸ, ಅದೇ ಈಶ್ವರನ ಅನುಗ್ರಹದೇ ಮೇಲ್ಭಾಗ ಶಿರಸ್ಸಿನಿಂದ ನೋಡಬೇಕು. ಆ ಗಂಗಾಧರೇಶ್ವರನ ದರ್ಶನ ಅಲಂಕಾರ. ಅದಕ್ಕೆ ಸತ್ಯಂ ಶಿವಂ ಸುಂದರಂ, ಅವನ ಸುಂದರವನ್ನ ನೋಡ್ತಕ್ಕಂಥ ವಿಚಾರವೇ ವಿಷ್ಣು, ಸತ್ಯವಾಗಿರತಕ್ಕಂಥದ್ದೇ ಪರಮೇಶ್ವರ. ಅಂಥ ಒಂದು ಅನುಗ್ರಹ
ಶಿವಂ ಅಂತಕ್ಕಂಥದ್ದೇ ಬ್ರಹ್ಮಮಾಯೆ. ಅದಕ್ಕೆ ಈ ಬ್ರಹ್ಮ ಅಂತಕ್ಕಂಥ ಅನುಗ್ರಹ ಸೃಷ್ಟಿ ನಿಯಮದಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಣುಗಿರತಕ್ಕಂಥದ್ದೇ ಏಕಾಕ್ಷರಂ ಬ್ರಹ್ಮ. ಅದಕ್ಕೆ ಏಕಾದಶವರ ಏಕಾದಶಿಯಲ್ಲಿ ನಾರಾಯಣ ದರ್ಶನ ಎರಡವೂ ಶ್ರೇಷ್ಠತೆ. ನಿಮ್ಮೆಲ್ಲರಿಗೂ ಅಂಥ ಒಂದು ಧರ್ಮ ಮಾರ್ಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ದಯವಿಟ್ಟು ಯಾವ ಕಾಲಕ್ಕೂ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲ ಪ್ರಾಧಿಕಾರದಲ್ಲಿರ್ತಕ್ಕಂಥ ನೀವುಗಳು, ಆ ದೇವಸ್ಥಾನದ ಅಧಿಕಾರಿಗಳಿರ್ತಕ್ಕಂಥ ನೀವುಗಳು, ದೇವರು ಇವ್ರ ಕಡೆ ನೋಡೋ ಥರ ಇವರು ಸ್ವರ್ಗ ಭಾಗದಲ್ಲಿ ಮುಳುಗೋ ಥರ ಒಂದು ಕಾನ್ಸೆಪ್ಟ್ನ ನೀವು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ರಾಜಗೋಪುರ ಇಲ್ಲದೆ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಮಾಡೋ ಹಾಗೆ ಇಲ್ಲ. ಉತ್ತರದಾರ ಒಳಗೆ ಬರಬೇಕಾದ್ರೆ ನಾರಾಯಣ ದರ್ಶನ ಮಾಡಬೇಕು, ಉಯ್ಯಾಲೆ ಅಲ್ಲಿ ಕಟ್ಟಿ ಅವನು ನಮಸ್ಕಾರ ಮಾಡಿ ಪ್ರತಿಯೊಬ್ಬನು ತೂಗಿ ಆಮೇಲೆ ಒಳಭಾಗದಲ್ಲಿ ಪ್ರವೇಶ ಮಾಡಿ ದೇವರ ದರ್ಶನ ಮಾಡಿ ಹಿಂದ್ಗಡೆ ಬಾಗಿಲಿಂದ ಬರ್ಬೇಕಂದ್ರೆ ಹೋದವನು ವಾಪಸ್ ಬಂದ್ರೆ ವೈಕುಂಠ ದ್ವಾರಕ್ಕೆ, ವೈಕುಂಠಕ್ಕೆ ಎಲ್ಲಿ ಹೋಗ್ತೀರಾ? ಹೋಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನರಕ ಯಾತನೆ ಬೇಡಪ್ಪ, ಭೂಲೋಕದಲ್ಲಿರ್ತಕ್ಕಂಥ ವೈಕುಂಠವೇ ಸಾಕು. ಭಗವಂತ ಮೋಕ್ಷ ಕೊಡುವಾಗ ಯಾವತ್ತಿದ್ರೂ ಕೊಡ್ತೀಯಾ, ಆದರೆ ನಾಮಸ್ಮರಣೆ ಹಲವಾರು ಏಕಸ್ವರೂಪವಾಗಿರಬೇಕು. ವಿಷ್ಣು ಹರಿ ಎರಡೂ ಬೇರೆ ಅಲ್ಲ, ಇಬ್ಬರೂ ಹರಿಹರ ಅಂತಕ್ಕಂಥ ವಿಚಾರವನ್ನು ಹೇಗೆ ಹೇಳ್ತೀವೋ ಆ ರೀತಿ ವಿಷ್ಣು ಮಾಯೆ, ಬ್ರಹ್ಮ ವರ್ಚಸ್ಸು, ಶಿವ ಎರಡಕ್ಕೂ ಒಳ್ಳೇದಾಗಲಿ. ಇವತ್ತಿನ ದಿವಸವನ್ನು ಮಂಗಳವಾರ ಆಗಬೇಕು. ಇಂಥ ಒಂದು ಮಂಗಳಕರವಾಗಿರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಲೋಕ ಕಲ್ಯಾಣವಾಗಬೇಕು. ನಿಮ್ಮ ಬಗ್ಗೆ ನೆನೆಸ್ಕೊಳ್ಳೋಕ್ಕಿಂತ ಲೋಕ ನೆನೆಸ್ಕೊಳ್ಳಿ. ಲೋಕವೆಲ್ಲ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ವೈಕುಂಠ ಏಕಾದಶಿಯ ಪ್ರಯುಕ್ತ ಇವತ್ತು ಬಹಳಷ್ಟು ಮಾಹಿತಿಯನ್ನ ನಮ್ಮ ಮುಂದಿಟ್ಟಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ. ಎಂದಿನಂತೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ತಪ್ಪದೆ 9 ಗಂಟೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.